ಥ್ಯಾಂಕ್ ಯು ಸರ್. ಫೈನಲಿ ವಿಷ್ಣುವರ್ಧನ್ ಅವರ ಸಮಾಧಿ ವಿಚಾರ ಒಂದು ತಾರ್ಕಿಕ ಅಂತ್ಯ ಸಿಗಬೇಕಂದ್ರೆ ಏನು ಅದಕ್ಕೆ ಅಂತ್ಯ ಅಂದರೆ ಈ ವಿವಾದ ಕಂಪ್ಲೀಟಾಗಿ ಫುಲ್ ಸ್ಟಾಪ್ ಇಡಬೇಕಂದ್ರೆ ಏನಾಗಬೇಕಂತೀರಿ? ವಿಷ್ಣು ಸರ್ ಅಂತ್ಯ ಸಿಗಬೇಕು ಅಂದರೆ ಕೋರ್ಟ್ ಏನು ತರಬೇಕು. ಇವಾಗ ನನಗೆ ನನ್ನ ನಿಖಿಲ್ ಕುಮಾರಸ್ವಾಮಿ ಡೆಲ್ಲಿಯಿಂದ ಮಾಡಿದರು. ಏನಾಯ್ತು ವಿಷ್ಣು ಸರ್ ಸಮಾಧಿದು ತುಂಬ ನೋವಾಗ್ತದೆ, ನನ್ನ ಕಡೆಯಿಂದ ಏನಾಗಬೇಕು ಜನ ಏನಾರು ಹೇಳಬೇಕಾ, ಏನು ಮಾಡಬೇಕು ಅಂತ ಪಾಪ ನಿಖಿಲ್ ಕುಮಾರಸ್ವಾಮಿ ಅವ್ರು ಫೋನ್ ಮಾಡಿ ನಮ್ಮ ವಿಷ್ಣು ಸರ್ ಬಗ್ಗೆ ಕೇಳಿದ್ರು. ನಂಗೆ ತುಂಬ ಎಮೋಷನ್ ಆಗುತ್ತೆ ನೋಡಿ. ಅವ್ರ ತಂದೆ ಪ್ರೊಡ್ಯೂಸ್ ಮಾಡಿದರು ಇದು ನಮ್ಮ ಸೂರ್ಯವಂಶ. ಇವಾಗ ನಿಖಿಲ್ ಕುಮಾರಸ್ವಾಮಿ ಮಾಡಿ ಮಂಜಣ್ಣ ನಮ್ಮ ಕಡೆ ಏನಾಗಬೇಕಾ, ಏನಾಗಬೇಕು ಹೇಳಿ, ಇಲ್ಲಿ ಯಾರಿಗಾರು ಹೇಳ್ಬೇಕಾ, ಏನು ಮಾಡಬೇಕು ಅಂತ ಹೇಳಿದ್ರು. ನಂಗೆ ತುಂಬ ಖುಷಿ ಆಯಿತು. ಅಣ್ಣ ಹೇಳ್ತೀರಣ್ಣ ಅಂತ ಹೇಳಿದೆ. ಅದರಿಂದ ಪ್ರತಿಯೊಬ್ಬರಿಗೂ ಅವ್ರ ಬಗ್ಗೆ ಒಂದು ಪ್ರೀತಿ ಗೌರವ ಇದೆ. ನಾನು ಅದೇ ಈಗ ಹೇಳಿದ್ದೀನಿ, ಕಾಪಿ ತಂದರೆ ಇವತ್ತೇನು ಮಾಡಿದ್ರು ವಿಷ್ಣು ಸೇನಾ ಸಮಿತಿ ಯಾರು ಇವಾಗ ಇರೋದು ಅಟ್ ಪ್ರೆಸೆಂಟು, ಅವ್ರೇನು ಮಾಡಿದ್ದಾರೆ ಕಾಪಿ ತಂದರೆ ಮುಂದಕ್ಕೆ ಸ್ಟೇಗೆ ಹೋಗ್ಬೇಕಾ ಇಲ್ಲ ಯಾವ ರೀತಿ ಮಾಡೋದು ಕೇಳ್ತೀನಿ. ಕೇಳ್ಬಿಟ್ಟು ನಾನಿಲ್ಲ ಸುಪ್ರೀಂ ಕೋರ್ಟ್ ಹೋಗಿ ನಾನು ರೆಡಿದ್ದೀನಿ. ಸುಪ್ರೀಂ ಕೋರ್ಟ್ ಸ್ಟೇಗೆ ತಂದು ಕಾನೂನೇನು ಕೇಳೋಣ, ಕಾನೂನು ನ್ಯಾಯಾಲಯ ಮೊರೆ ಹೋಗೋಣ. ಅದನ್ನು ನಾಳೆ ಬೆಳಿಗ್ಗೆ ಅವ್ರೇನು ಕೋಟಿಗಟ್ಟಲೆ ದುಡಿಯಲ್ಲ, ಅದಕ್ಕೇನು ಬೇಕು ಕೊಟ್ಬಿಟ್ಟು ಬೇರೆ ಜಾಗ ಕೊಡಲಿ, ಇಲ್ಲ ಆ ಜಾಗದಲ್ಲಿ ಅಟ್ಲೀಸ್ಟ್ ನಮಗೊಂದು 4-5 ಸಾವಿರ ಕೊಡಲಿ, ಇವರು ಸರ್ಕಾರ ಬೇರೆ ಜಾಗ ಮಾಡಿಕೊಡ್ಲಿ ಅಂತ ನಾನು ಕೇಳ್ಕೊತೀನಿ. ಸಿದ್ದರಾಮಯ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ನಿಜವಾಗ್ಲೂ ಚಿತ್ರರಂಗ ತುಂಬ ಸಹಾಯ ಮಾಡಿದೆ, ಆದರೆ ಎರಡನೇ ಮಾತಿಲ್ಲ. ಚಿತ್ರರಂಗಕ್ಕೆ ಎಲ್ಲ ಸರ್ಕಾರಗಳು ಸಹಾಯ ಮಾಡ್ತದೆ. ಚಿತ್ರರಂಗಕ್ಕೆ ಚೆನ್ನಾಗಿ ವಿಷ್ಣು ಸಮಾಧಿ ಕೊಟ್ಟಿದ್ದಾರೆ, ಇದೊಂದು ಮಾಡಿಕೊಡ್ಲಿ. ಆಮೇಲೆ ಎಲ್ಲ ಶಾಸಕರು, ಸಚಿವರುಗಳು, ಅಧಿಕಾರಿಗಳು ದಯವಿಟ್ಟು ನಿರ್ಲಕ್ಷ್ಯ ಮಾಡಿ. ಅಧಿಕಾರಿಗಳು ಮನಸ್ಸು ಮಾಡಿದ್ರೆ ಯಾವ ಇದು ಬೇಕಾಗಿಲ್ಲ. ಅಧಿಕಾರಿಗಳು ಮನಸ್ಸು ಮಾಡಿ ಈ ಥರ ಪುಟ್ಟ ಮಾಡಿದ್ರೆ ಯಾರು ಬೇಕಾದ್ರೂ ಸಿಗ್ನೇಚರ್ ಆಗ್ತಾರೆ. ನೀವು ಅಧಿಕಾರಿಗಳು ಮನಸ್ಸು ಮಾಡ್ತಾಯಿಲ್ಲ. ನಿಮ್ಗೆ ಏಂತಕ್ಕೆ ನಮ್ಮ ವಿಷ್ಣು ಸರ್ ಮೇಲೆ ದ್ವೇಷ, ಏನು ಮಾಡಿದ್ರೆ ಗೊತ್ತಿಲ್ಲ. ನೀವೆಲ್ಲ ದಯವಿಟ್ಟು ಒಂದು ಚೂರು ಮನಸ್ಸು ಮಾಡಿ ಆ ಒಂದು ಮಹಾನ್ ಭಾವಂಗೆ ಕರ್ನಾಟಕದ ಆಸ್ತಿ ಅಪ್ಪ, ಒಂದು ರಾಯಭಾರಿ, ಹೃದಯ ಶ್ರೀಮಂತಿರೋ ಹೃದಯವಂತ ಅಂಥವ್ರಿಗೆ ನೀವು ಜಾಗ ಮಾಡಿಕೊಡ್ಬೇಕು ಅಂತ ನಿಮ್ಮ ಅಧಿಕಾರಿಗಳ ಮನವಿ ಮಾಡ್ತೀನಿ. ನೀವು ಅಧಿಕಾರಿಗಳು ಮನಸ್ಸು ಮಾಡಿ CM ಆಗ್ತಾರೆ, ಸೆಕ್ರೆಟರಿ ಆಗ್ತಾರೆ, ಕ್ಯಾಬಿನೆಟ್ ಮಿನಿಸ್ಟರ್ ಆಗ್ತಾರೆ, ಎಲ್ಲ ಆಗ್ತಾರೆ. ನೀವೊಬ್ಬರು ನೆಗ್ಲೆಕ್ಟ್ ಮಾಡಿಬಿಡಿ ಅಂತ ನಾನು ಕೇಳ್ಕೊತೀನಿ ನಿಮ್ಮಲ್ಲಿ ಅಷ್ಟೇ. ಥ್ಯಾಂಕ್ ಯು ಸರ್. ಇದಿಷ್ಟು ಖ್ಯಾತ ನಿರ್ಮಾಪಕರು ಹಾಗೆ ವಿಷ್ಣುವರ್ಧನ್ ಅವರ ಪಟ ಅಭಿಮಾನಿ ಕೆ ಮಂಜು ಅವರ ಮಾತಾಗಿರ್ತಕ್ಕಂಥದ್ದು. ಪುಣ್ಯಭೂಮಿಯನ್ನು ಉಳಿಸ್ಕೊಳ್ಳುವಂಥ ನಿಟ್ಟಿನಲ್ಲಿ ಏನೆಲ್ಲ ಪ್ರಯತ್ನಗಳನ್ನು ಮಾಡ್ಬೋದು ಅದೆಲ್ಲದಕ್ಕೂ ನಾವು ಸಿದ್ಧರಾಗಿದ್ದೀವಿ. ಸದ್ಯದಲ್ಲೇ ಅದ್ರ ಬಗ್ಗೆ ಮಾಹಿತಿ ನೀಡ್ತೀವಿ. ಜೊತೆಗೆ ಸುಪ್ರೀಂ ಕೋರ್ಟ್ ಮೊರೆ ಹೋಗುವಂಥ ಪ್ಲ್ಯಾನ್ ಕೂಡ ಇದೆ ಅನ್ನುವಂಥದ್ದನ್ನು ಹೇಳಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಮಾಲ್ತೇಶ್ ಚೆಗ್ಗಿನ್, TV9 ಬೆಂಗಳೂರು.